ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಉಚಿತ ಮೂರ್ಛೆ ರೋಗ ತಪಾಸಣಾ ಶಿಬಿರ. ಸುದ್ದಿಯ ವಿವರ. ಕೋಲಾರ ನಗರದ ಅಂತರಗಂಗೆಯ ಬಳಿಯಿರುವ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಮತ್ತು ಪುನರ್ವಸತಿ ಕೇಂದ್ರದಲ್ಲಿ ಶನಿವಾರದಂದು ಬೆಳಿಗ್ಗೆ ರೋಟರಿ ಐಟಿ ಕಾರಿಡಾರ್ ಆಸ್ಪತ್ರೆ ವೈಟ್ಫೀಲ್ಡ್ ಮತ್ತು ಕೋಲಾರ ಜಿಲ್ಲಾ ರೋಟರಿ ಸಂಸ್ಥೆ ವತಿಯಿಂದ ಮೂರ್ಛೆ ರೋಗ ತಪಾಸಣಾ ಶಿಬಿರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ನರರೋಗ ತಜ್ಞರಾದ ನತೀಶ್ ರುದ್ರಪ್ಪನವರು ಮಾತನಾಡಿ, ನಮ್ಮ ಸೇವೆ ಇಂತಹ ಸಂಸ್ಥೆಗಳಿಗೆ ಸದಾ ಇರುತ್ತದೆ. ಏಕೆಂದರೆ ಇಂತಹ ಮಕ್ಕಳಲ್ಲಿ ಕಂಡುಬರುವ ಮೂರ್ಛೆ ರೋಗಗಳಿಗೆ ಆರಂಭಿಕ ಹಂತಗಳಲ್ಲೇ ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡಿದಲ್ಲಿ ಮಾತ್ರೆಗಳಲ್ಲೇ ಗುಣಪಡಿಸಬಹುದು ಎಂದರು. ಬಡತನ ರೇಖೆಗಿಂತ ಕೆಳಗಿರುವ ಹೆಚ್ಚಿನ ಕಾಳಜಿ ವಹಿಸಿ ಎಲ್ಲ ರೀತಿಗಳಲ್ಲೂ ಸಹಕರಿಸುತ್ತೇವೆ ಎಂದರು. ಡೈರೆಕ್ಟರ್ ಐಟಿ ಕಾರಿಡಾರ್ ಜಗದೀಶ್ ರವರು ಮಾತನಾಡಿ, ಅಂತರಗಂಗೆ ಶಾಲೆಯಲ್ಲಿ 100ಕ್ಕೂ ಹೆಚ್ಚು ಮಂದಿ ಇರುವುದು ಕಂಡುಬಂತು. ಹಾಗಾಗಿ ನಾವು ಇಲ್ಲಿ ರೋಟರಿ ಪರವಾಗಿ ಕ್ಯಾಂಪ್ ಆಯೋಜಿಸುತ್ತೇವೆ ಎಂದರು. ಡಾಕ್ಟರ್ ಬಾಲಾಜಿ ಮಾತನಾಡಿ, ಸಂಸ್ಥೆಯವರಿಗೆ ಧನ್ಯವಾದಗಳನ್ನು ತಿಳಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೊದಲು ಫಿಟ್ಸ್ ಯಾವ ರೀತಿ ಆರಂಭವಾಯಿತು ಮತ್ತು ಯಾವ ಭಾಗದಿಂದ ಹಾಗೂ ಅವರ ನಡುವಿಕೆ ಯಾವ ರೀತಿ ಇರುತ್ತದೆ ಎಂಬುದರ ಬಗ್ಗೆ ದಿನಚರಿ ದಾಖಲಿಸಬೇಕು. ಆದರೆ ಅದರ ಆಧಾರದ ಮೇಲೆ ಚಿಕಿತ್ಸೆ ನೀಡುತ್ತೇವೆ ಎಂದರು. ಡೋರ್ ಶ್ರೀಮಂತಿನಿ ದೇಸಾಯಿ ಯಾವ ಕಾಯಿಲೆಗಳನ್ನು ತಡೆಗಟ್ಟಬಹುದು ಎಂಬ ವಿಷಯದ ಬಗ್ಗೆ ಚರ್ಚಿಸಿದಾಗ ಮೂರ್ಛೆ ರೋಗವನ್ನು ಗುಣಪಡಿಸುವ ವಿಷಯದ ಬಗ್ಗೆ ಚರ್ಚಿಸಿ ಈ ಸ್ಥಳವನ್ನು ಗುರುತಿಸಿ ಸೇವಾ ಮನೋಭಾವದಿಂದ ಕಾರ್ಯಪ್ರವೃತ್ತರಾಗುತ್ತೇವೆ. ರವೀಂದ್ರನವರು ಮಾತನಾಡಿ, ಇದು ಒಂದು ರೀತಿಯಲ್ಲಿ ನಮ್ಮ ಪುಣ್ಯ. ಕೋಲಾರ ಜಿಲ್ಲೆಯ ರೋಟೇರಿಯನ್ಸ್ ಮತ್ತು ಎಲ್ಲ ಸದಸ್ಯರ ಸಹಕಾರದಿಂದ ಈ ಕಾರ್ಯ ಇಲ್ಲಿ ನಡೆಯುತ್ತಿದೆ. ಈ ಮೂರ್ಛೆ ಕಾಯಿಲೆಯನ್ನು ಜನರು ನೋಡುವ ರೀತಿ ಬದಲಾಗಬೇಕು ಮತ್ತು ಅವರನ್ನು ಗುಣಪಡಿಸಬೇಕು. ಇದಕ್ಕೆ ಉದಾಹರಣೆ ನಮ್ಮ ಅಣ್ಣನವರು. ಇದು ಯಾವ ರೀತಿ ಜೀವನ ನಡೆಸುತ್ತಿದ್ದಾರೆ ಎಂಬುದು ನಮ್ಮ ಕಣ್ಣ ಮುಂದಿದೆ. ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಎಂದರು. ಅಧ್ಯಕ್ಷರಾದ ಶಂಕರ್ ಅವರು ನೇತೃತ್ವ ವಹಿಸಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದ ತಿಳಿಸಿ, ಇಂತಹ ಕಾರ್ಯಕ್ರಮಗಳು ಈ ಜಿಲ್ಲೆಯಲ್ಲಿ ಇನ್ನಷ್ಟು ನಡೆಯಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಹೇಮಮಾಲಿನಿ, ಸಂಸ್ಥೆಯ ಸಿಬ್ಬಂದಿಗಳು, ಸುಪ್ರೀಂ ಮತ್ತು ಮಕ್ಕಳು ಇತರರು ಇದ್ದರು. ವರದಿ ಪರ್ವೀಜ್ ಅಹಮದ್. ಈ ಮೂರ್ಛೆ ರೋಗ ಅನ್ನೋದು ಸಮಾಜದಲ್ಲಿ ಒಂದು ಸ್ಟಿಗ್ಮಾ ಆಗಿದೆ. ಸ್ಟಿಗ್ಮಾ ಅಂದರೆ ಯಾರು ಮೂರ್ಛೆ ರೋಗ ಬರುತ್ತೋ ಅವ್ರನ್ನ ನಾವು ಮೂಲೆಗೆ ಹಾಕ್ತೀವಿ, ಮಕ್ಕಳಿಗೆ ಸ್ಕೂಲಿಗೆ ಕಳಿಸಲ್ಲ, ಹೆಣ್ಮಕ್ಳಿಗೆ ಮದುವೆ ಆಗಕ್ಕೆ ಬಿಡಲ್ಲ, ಮದುವೆ ಆದರೆ ಅವರಿಗೆ ಡಿವೋರ್ಸ್ ಆಗ್ತದೆ. ಇಂಥದನ್ನೆಲ್ಲ ನಾವು ತುಂಬ ಕಳಕಳಿಯ ಪ್ರಾಬ್ಲಮ್ಮು ಸಮಾಜದಲ್ಲಿದೆ. ಇಂಥದನ್ನು ತೆಗಿಬೇಕು ಅಂತ ಹೇಳಿ, ಮೂರ್ಛೆ ರೋಗ ಅನ್ನೋದು ಇದು ಕಾಯಿಲೆ ಅಲ್ಲ, ಇದು ಜಸ್ಟ್ ಒಂದು ಸಿಂಪ್ಟಮ್. ಬ್ರೈನಲ್ಲಿ ಒಂದು ಜಾಗದಿಂದ ಕರೆಂಟ್ ಶುರುವಾಗಿ ಬೇರೆ ಕಡೆ ಹರಡ್ತದೆ. ಇದಕ್ಕೆ ಕರೆಕ್ಟಾಗಿ ಮೊದಲನೇ ಬಿಗಿನಿಂಗಲ್ಲೇ ಡಾಕ್ಟ್ರುಗಳಿಗೆ ತೋರಿಸ್ಕೊಂಡು ಕರೆಕ್ಟ್ 3 ವರ್ಷ ಮಾತ್ರೆಗಳನ್ನ ತೊಗೊಂಡ್ರೆ 100ರಲ್ಲಿ 95% ಪೇಷಂಟ್ಸ್ಗಳಿಗೆ ಇದನ್ನು ಟ್ರೀಟ್ ಮಾಡ್ಬೋದು. ಈ ಮೂರ್ಛೆ ರೋಗದಲ್ಲಿ ವಿವಿಧ ಮೂರ್ಛೆ ರೋಗಗಳು ಪ್ರಾಬ್ಲಮ್ ಇರ್ತದೆ. ಅದನ್ನು ಯಾವ ಥರದಿಂದ ಯಾವ ಜಾಗದಿಂದ ಬರ್ತಿದೆ ಅಂತ ನಾವು ಹುಡುಕೊಂಡ್ರೆ ಕರೆಕ್ಟ್ ಮಾತ್ರೆಗಳನ್ನ ತೊಗೊಂಡು ನಮ್ಮ ರೆಗ್ಯುಲರಾಗಿ ಡಾಕ್ಟ್ರುಗಳನ್ನ ತೋರಿಸಿದ್ರೆ ಎಷ್ಟೋ ಜನನ ಅವರ ಬ್ರೈನಿಂದ ಫಿಟ್ಸ್ ಆಗ್ತಿರೋದನ್ನ ನಾವು ಕಂಪ್ಲೀಟ್ಲಿ ತಡೆ ಹಿಡಿಬೋದು. ಯಾವ್ರಿಗೆ ಈ ಮೂರ್ಛೆ ರೋಗ ತಡೆಯೋಕ್ಕಾಗಲ್ವೋ, ಅಂದರೆ ಯಾವ ಪೇಷಂಟ್ಸು ತಿಂಗಳಲ್ಲಿ 2 ಸಲ ಫಿಟ್ಸ್ ಬರುತ್ತೆ, 2 ಮಾತ್ರೆಗಳು ತೊಗೊಂಡ್ರು ಕೂಡ ಫಿಟ್ಸ್ ಬಂದರೆ, ಅಥವಾ 2 ವರ್ಷ ಅವ್ರು ಮಾತ್ರೆ ತೊಗೊಂಡ್ರು ಫಿಟ್ಸ್ ಬರ್ತಿದ್ರೆ ಇಂಥವ್ರಿಗೆ ನಾವು ಇಂಟ್ರಾಕ್ಟಬಲ್ ಎಪಿಲೆಪ್ಸಿ ಅಂತ ಕರಿತೀವಿ. ಅಂದರೆ ಮಾತ್ರೆಯಲ್ಲೂ ಇದು ಕಂಟ್ರೋಲ್ ಆಗ್ತದೆ. ಇದು ಯೂಶಲಿ 5ರಿಂದ 10% ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಆಗ್ತದೆ. ಈ ಥರ ಆದವರಿಗೆ ನಾವು ನಾರ್ಮಲಿ ಚೆಕ್ ಮಾಡಿಬಿಟ್ಟು ಬ್ರೈನಲ್ಲಿ EEG ಅಂತ ಮಾಡ್ತೀವಿ, ಎಲೆಕ್ಟ್ರೋ ಎನ್ಸೆಫಲೋಗ್ರಫಿ. ಈ EEG ಅಂತ ಮಾಡಿದಾಗ ಬ್ರೈನಲ್ಲಿ ಯಾವ ಜಾಗದಿಂದ ಇದು ಉತ್ಪತ್ತಿ ಆಗ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ. ಅದನ್ನು ನೆಕ್ಸ್ಟ್ MRI ಮಾಡಿದಾಗ ಆ EEG ಮತ್ತು MRI ಒಂದೇ ಕಡೆಯಿಂದ ಬರ್ತಿದ್ರೆ ನಾವು ಒಂದು ಪೆಟ್ ಸ್ಕ್ಯಾನ್ ಅಂತ ಮಾಡಿ ಆ ಜಾಗದಲ್ಲಿ ಒಂದು ಸರ್ಜರಿ ಮಾಡಿದ್ರೆ ಆ ಪಾರ್ಟ್ ಬ್ರೈನಲ್ಲಿ ಎಲ್ಲಿಗೆ ಯೂಶಲಿ ನಾವು ಬಿದ್ದರೆ ಹೆಂಗೆ ಸ್ಕಾರ್ ಆಗುತ್ತೋ ಅದೇ ಥರ ಬ್ರೈನಲ್ಲಿ ಕೂಡ ಸ್ಕಾರ್ ಇರ್ತದೆ. ಅದನ್ನು ತೆಗೆದ್ರೆ ಈ ಇಂಟ್ರಾಕ್ಟಬಲ್ ಸೀಜರ್ ಪೇಷಂಟ್ಸ್ಗಳು ಕೂಡ ಆಪ್ರೇಷನ್ ಮಾಡಿದ್ರೆ ಇದು ಹೆಲ್ಪ್ ಆಗ್ತದೆ. ಈ ಆಪ್ರೇಷನ್ನು ಕೆಲವು ಸೆಂಟರ್ಗಳಲ್ಲಿ ಮಾತ್ರ ದೇಶದಲ್ಲಿ ಮಾಡ್ತೀವಿ. ಅಂಥ ಒಂದು ಸೆಂಟರ್ ನಮ್ಮದು ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟ್ಲಲ್ಲಿ. ಇದು ಮಾಡೋ ಮೊದಲು ಪೇಷಂಟ್ಸ್ಗೆ EEG ಆಗಬೇಕು, MRI ಆಗಬೇಕು, ಪೆಟ್ ಆಗಬೇಕು. ಇವೆಲ್ಲದೂ ಸ್ವಲ್ಪ ಬಡ ಜನರಿಗೆ ಆಗೋದಿಲ್ಲ. ಯಾವಾಗ ಬಡ ಜನರಿಗೆ ಇದು ಮಾಡೋಕ್ಕಾಗೋದಿಲ್ಲೋ ನಮ್ಮ ಹಾಸ್ಪಿಟ್ಲಲ್ಲಿ ಯಾರು ಬಿಲೋ ಪಾವರ್ಟಿ ಲೈನ್ ಇರ್ತಾರೋ ಅಂಥವ್ರಿಗೆ ನಾವು ಕರೆಸಿ ಈ ಕ್ಯಾಂಪ್ಗಳಲ್ಲಿ ತಪಾಸಣೆ ಮಾಡಿ
ಇನ್ನು ಕೋಲಾರ ಡಿಸ್ಟ್ರಿಕ್ಟಲ್ಲಿ ಫಸ್ಟ್ ಟೈಮ್ ನಾವು ಶುರು ಮಾಡಿ ಈ ಕೋಲಾರ ಡಿಸ್ಟ್ರಿಕ್ಟಲ್ಲಿ ತಾಲೂಕುಗಳಲ್ಲಿ ಅಥವಾ ಯಾವ ಹೋಬಳಿಯಲ್ಲಿ ಆಗ್ತದೋ ಅಂಥ ಪೇಷಂಟ್ಗಳನ್ನ ತೊಗೊಂಡು ನಾವು ಇದನ್ನೇ ಫ್ರೀ ಹೆಲ್ಪ್ ಮಾಡ್ತಾಯಿದ್ದೀವಿ. ಇಂಥ ಹೆಲ್ಪ್ನ ಸಾರ್ವಜನಿಕರು ತಗೋಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ರೋಟ್ರಿ IT ಕಾರಿಡಾರ್ ಮತ್ತು ರೋಟ್ರಿ ಡಿಸ್ಟ್ರಿಕ್ಟ್ 3191ಇಂದ ಈ ಕೋಲಾರ ಡಿಸ್ಟ್ರಿಕ್ಗೆ ಪೈಲಟ್ ಪ್ರಾಜೆಕ್ಟ್ ತೊಗೊಂಡು ಈ ದಿನ ನಾವು ಅಂತರ್ಗಂಗೆಯಲ್ಲಿ ಮಾಡ್ತಿದ್ದೀವಿ. ನೆಕ್ಸ್ಟು ನಾವು ಮುಳುಬಾಗಿಲಲ್ಲಿ ಶುರು ಮಾಡಿಕೊಂಡು ಇದೇ ಥರ ಪ್ರತಿಯೊಂದು ಹೋಬಳಿಯಲ್ಲಿ ಮಾಡಿ ಈ ಕೋಲಾರ ಡಿಸ್ಟ್ರಿಕ್ಟಲ್ಲಿ ನಮ್ಮ ದೇಶದಲ್ಲೇ ಆಗದಂಥ ಎಷ್ಟು ಎಪಿಲೆಪ್ಸಿ ಪೇಷಂಟ್ಸ್ಗಳಿದ್ದಾರೆ ಅಂಥ ಆ ಡಾಟಾ ತೊಗೊಂಡು ಎಂಥ ಜನಕ್ಕೆ ಹೆಲ್ಪ್ ಮಾಡ್ಬೋದು, ಎಂಥ ಪೇಷಂಟ್ಸ್ಗಳಿಗೆ ನಾವು ಮಾತ್ರೆಗಳಲ್ಲೇ ಕಂಟ್ರೋಲ್ ಮಾಡ್ಬೋದು, ಎಷ್ಟು ಜನ ಪೇಷಂಟ್ಸ್ಗೆ ಸರ್ಜರಿ ಬೇಕಾಗೋದು ಅಂತ ಡಾಟಾ ಮಾಡಿ ಇನ್ನು ಗೌರ್ಮೆಂಟಿಗೆ ಕೂಡ ಇದನ್ನು ಸಬ್ಮಿಟ್ ಮಾಡ್ತಾಯಿದ್ದೀವಿ. ಇಂಥದನ್ನು ಸಾರ್ವಜನಿಕರು ನಾವು ಯಾವಾಗ ಕ್ಯಾಂಪ್ ಮಾಡ್ತೀವೋ ಅಂಥ ಕ್ಯಾಂಪ್ಗಳಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಇದಕ್ಕೆ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪು ಆಗುತ್ತೆ, ದೇಶಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಪ್ಲಸ್ ನಮ್ಮಿಂದ ನಿಮಗೆ ಪ್ರತಿ ಸಲನೂ ವರ್ಷಾನುಗಟ್ಟಲೆ ಫಾಲೋ ಅಪ್ ಬೇಕು ಅಂದರೂ ಕೂಡ ನಾವು ಫ್ರೀ ಮಾಡಿಕೊಡ್ತೇವೆ. ಇವತ್ತು ಈ ಒಂದು ಅಂತರ್ಗಂಗಾ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ಎಪಿಲೆಪ್ಸಿ ಕ್ಯಾಂಪನ್ನು ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಸತೀಶ್ ರುದ್ರಪ್ಪ ಅವರು. ಈ ಒಂದು ಕ್ಯಾಂಪ್ನಲ್ಲಿ ಹಲವಾರು ಮಕ್ಕಳು, ಸಂಸ್ಥೆಯ ಮಕ್ಕಳು ಜೊತೆಗೆ ಬೇರೆ ಬೇರೆ ಮಕ್ಕಳು, ಬೇರೆ ಫಿಟ್ಸ್ ಬರ್ತಕ್ಕಂಥ ಪೇಷಂಟ್ಸಿಗೂ ಬಂದು ಇಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ನಮ್ಮ ರೋಟ್ರಿ IT ಕಾರಿಡಾರಿನ ಅಧ್ಯಕ್ಷರಾದಂಥ ಶ್ರೀಯುತ ಜಗದೀಶ್ ಸರ್ ಅವರು. ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅವರು ನಮ್ಮ ಸಂಸ್ಥೆಯ ಡೈರೆಕ್ಟರ್ ಆಗಿದ್ದಾರೆ, ಜೊತೆಗೆ ರೋಟ್ರಿ ಅಧ್ಯಕ್ಷರಾಗಿ ಸೇವಾ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಈ ಒಂದು ಆಸ್ಟರ್ ಹಾಸ್ಪಿಟ್ಲ್ ತಂಡವನ್ನು ತರೋದಕ್ಕೆ ಮೂಲ ಕಾರಣಕರ್ತರು ನಮ್ಮ ರೋಟ್ರಿ ಕಡೆಯಿಂದನೂ ಇದು ಮೊದಲನೇ ಬಾರಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ದೊಡ್ಡ ಒಂದು ಫ್ರೀ ಮೆಗಾ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಫಿಟ್ಸ್ ರೋಗಿಗಳಿಗೆ. ಮುಂದಿನ ದಿನಗಳಲ್ಲಿ ಕೂಡ ಹಲವಾರು ತಾಲೂಕುಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ನಾವು ನಡೆಸ್ಕೊಂಡ್ಬರ್ತೀವಿ ಒಂದು ಸೇವಾ ಕೆಲಸವನ್ನು. ಈಗಾಗಲೇ ನಮ್ಮ ವೈದ್ಯರು ಸತೀಶ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಪೇಷಂಟ್ಗಳನ್ನ ಹುಡುಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣವಾಗಿ ಅವ್ರನ್ನ ಗುಣಪಡಿಸುವಂಥ ಒಂದು ಕೆಲಸದಲ್ಲಿ ನಮ್ಮ ರೋಟ್ರಿ ಸಂಸ್ಥೆ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಅದಕ್ಕೆ ಕೈ ಜೋಡಿಸಿ ತಾವೆಲ್ಲನೂ ಈ ಒಂದು ಮೆಗಾ ಕ್ಯಾಂಪ್ಗಳಲ್ಲಿ ಬಂದು ಟ್ರೀಟ್ಮೆಂಟ್ನ ಇಂಥ ಮಹಾನುಭಾವರುಗಳಿಂದನೂ ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದೆ ಆದಲ್ಲಿ ಆ ಫಿಟ್ಸ್ ಕಾಯಿಲೆಯನ್ನು ನಾವು ನಮ್ಮ ಹತ್ರಕ್ಕೆ ಸುಳಿದ ಇದ್ದಂಗೆ ದೂರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಮಾಧ್ಯಮಗಳ ಮುಖಾಂತರ ಗಮನಿಸಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ನೆಕ್ಸ್ಟು ಮುಳುಬಾಗಲಲ್ಲಿದೆ ಕ್ಯಾಂಪು, ಅದಾದ ನಂತರ ಮಾಲೂರಿಗೆ ಬರ್ತೀವಿ, ಬಂಗಾರಪೇಟೆಯಲ್ಲಿದೆ. ಈ ಕ್ಯಾಂಪ್ಗಳನ್ನು ನೆರವೇರಿಸ್ಕೊಳ್ತೀವಿ. ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ಯಾವತ್ತು ಯಾವ ಕಾರ್ಯಕ್ರಮ ನಡೆಯುತ್ತೆ ಡಾಕ್ಟರ್ ಸತೀಶ್ ಸರ್ ಅವರು ಎಲ್ಲಿ ಬರ್ತಾರೆ ಅಂತ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ದಯವಿಟ್ಟು ಟ್ರೀಟ್ಮೆಂಟ್ ತಗೊಂಡಿದ್ದನು ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ, ಆರೋಗ್ಯವೇ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳು. ಥ್ಯಾಂಕ್ ಯು. ನಾನು ಅಂತರ್ಗಂಗಾ ಸಂಸ್ಥೆಯ ಕಾರ್ಯದರ್ಶಿ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ರೋಟರಿ ಕಲೆಕ್ಟಿವ್ ಆ್ಯಕ್ಷನ್ನ ಕೋಲಾರ ರೋಟರಿ ಕಲೆಕ್ಟಿವ್ ಆ್ಯಕ್ಷನ್ನ ಸಂಸ್ಥಾಪಕ ಅಧ್ಯಕ್ಷರು, ಹಾಗೆ ಅಂತರ್ಗಂಗಾ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಗಳು. 9663212502 ಈ ನಂಬರ್ಗೆ ಕರೆ ಮಾಡಿದ್ರೆ ನಾನು ನಿಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿರ್ತೀನಿ. एपिलेप्सी मतलब जो मिर्गी का दौरा पड़ता है लोगों को, जो फिट्स आता है जिसको बोला जाता है, उस तरीके के पेशेंट्स को हम लोग कैंप में आइडेंटिफाई करके उनके ऊपर इलाज कर रहे हैं. इधर का रजिस्ट्रेशन कराना, आपका सेंटर किधर है और आपका नंबर कुछ या कांटेक्ट कुछ भी है? तो हम लोगों का जो सेंटर है वो एस्टर व्हाइटफील्ड हॉस्पिटल में है, बट जो लोकल रोटरी क्लब्स होते हैं अलग अलग आपके एरिया का जो भी रोटरी क्लब है, कोलार डिस्ट्रिक्ट में जो आपका रोटरी क्लब है, कोलार सेंट्रल का एक रोटरी क्लब है, उन रोटरी मेंबर्स के साथ आप बात करके हमारे साथ वो जोड़ सकते हैं आपको. और हम लोगों का एक वेबसाइट है rbitc.org करके, उसके ऊपर भी कॉन्टैक्ट नंबर और फॉर्म भरने की सुविधा है. अगर किसी को पेशेंट को रजिस्टर करना है तो आप वहाँ पे उसको रजिस्टर कर सकते हैं.